A very good morning, my dear viewers. Welcome to my YouTube channel. This is Professor Arun Kiredi here. In today's class, we would like to discuss one of the important question in Indian Financial Service subject. That is the difference between factoring and forfeiting. This question is asked so many times, and it is a very important for your examination point of view. ಫ್ಯಾಕ್ಟ್ರಿಂಗ್ ಮತ್ತು ಫರ್ಫೇಟಿಂಗ್ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಸೊ ಡಿಫ್ರೆನ್ಸ್ ಬರೆಯುವಾಗ ಯಾವಾಗಲೂ ಯು ಶುಡ್ ಫಾಲೋ ಒನ್ ರೂಲ್, ದಟ್ ಈಸ್ ಆನ್ ದ ಬೇಸಿಸ್ ಪಾಯಿಂಟ್ಸ್ ಪ್ರಕಾರ ಬರೀಬೇಕು. ಫಸ್ಟ್ ಕಾಲಮ್ ಯಾವಾಗಲೂ ಪಾಯಿಂಟ್ಸ್ ಬರೀಬೇಕು, ಸೆಕೆಂಡ್ ಕಾಲಮ್ ಫ್ಯಾಕ್ಟ್ರಿಂಗ್ ಇದೆ, ಥರ್ಡ್ ಕಾಲಮ್ ಫರ್ಫೇಟಿಂಗ್ ಇದೆ. ಸೊ ದಿಸ್ ಈಸ್ ಅ ಬೇಸ್ ಹೌ ಯು ಆರ್ ಗೋಯಿಂಗ್ ಟು ಡಿವೈಡ್ ಅನ್ನಂಗೆ. ಓಕೆ, ಫಸ್ಟ್ ಪಾಯಿಂಟ್ ಈಸ್ ಡೆಫಿನಿಷನ್. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಅ ಫ್ಯಾಕ್ಟ್ರಿಂಗ್? ಡೆಫಿನಿಷನ್ ಅಂದರೆ ವ್ಯಾಖ್ಯೆ ಅಂತ ಬರೀಬೇಕು. ಫ್ಯಾಕ್ಟ್ರಿಂಗ್ ಇಟ್ ಈಸ್ ಅ ಸರ್ವಿಸ್ ಇನ್ವಾಲ್ವ್ the purchase of receivable by factor by assuming credit risk. In simple word, factoring it is a service of receiving book debt by assuming credit risk. ಅಂದರೆ ಪತ್ತಿನ ಅಪಾಯವನ್ನು ತಿಳಿದುಕೊಂಡು ಮಾರಾಟಗಾರನಿಂದ ಅಂದರೆ ಸೆಲ್ಲರ್ನಿಂದ ಅವನು ಬುಕ್ ಡೆಟನ್ನು ರಿಸೀವ್ ಮಾಡಿದರೆ ಅದಕ್ಕೆ ಫ್ಯಾಕ್ಟ್ರಿಂಗ್ ಅಂತ ನಾವಲ್ಲಿ ಕರಿತೀವಿ. Forfeiting is a non-recourse purchase by a bank of financial institution of a receivable of exporter arising from export transaction. Forfeiting it is related to export transaction. ನೋಡಿ, ಫರ್ಫೇಟಿಂಗ್ ಎದಕ್ಕೆ ಸಂಬಂಧಪಟ್ಟಿರುತ್ತೆ? ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಅಂದ್ರೆ ರಫ್ತಿಗೆ ಸಂಬಂಧಪಟ್ಟಿರುತ್ತೆ. ಆಮೇಲೆ ಇದು ನಾನ್ ರಿಕೋರ್ಸ್ ಇರುತ್ತೆ, ಮರಳಿ ಕೊಡೋಕೆ ಆಗಂಗಿಲ್ಲ. ಒನ್ಸ್ ದ ಟ್ರಾನ್ಸಾಕ್ಷನ್ ಈಸ್ ಓವರ್, ಇಟ್ ಈಸ್ ಕಂಪ್ಲೀಟೆಡ್. ಆಮೇಲೆ ಏರಿಯಾ ಪ್ರಕಾರ ನಾವು ಡಿವೈಡ್ ಮಾಡೋದಾದ್ರೆ factoring is related to both domestic and international transaction. Factoring is applied to both domestic and international transaction, whereas forfeiting is applied to only international transaction, that is export. ಅಂದರೆ ಏನು ಹೇಳ್ತಾರೆ ಅವರು, ಫ್ಯಾಕ್ಟ್ರಿಂಗ್ನಲ್ಲಿ ಎರಡು ರೀತಿ ಬರ್ತಾವೆ. ಒಂದು ದೇಶೀಯ ಫ್ಯಾಕ್ಟ್ರಿಂಗು ಬರುತ್ತೆ, ಇನ್ನೊಂದು ವಿದೇಶಿ ಫ್ಯಾಕ್ಟ್ರಿಂಗು ಬರುತ್ತೆ. ಆದರೆ ಹೆಚ್ಚು ರೂಢಿಯಲ್ಲಿರೋದು ದೇಶೀಯ ಫ್ಯಾಕ್ಟ್ರಿಂಗ್ ಇದೆ. ಆದರೆ ಫರ್ಫೇಟಿಂಗ್ ಯಾವಾಗಲೂ ಏನಿರುತ್ತೆ ರೀ, ನಿರ್ಯಾತಕ್ಕೆ ಸಂಬಂಧಪಟ್ಟಿರುತ್ತೆ ರೀ, ರಫ್ತಿಗೆ ಸಂಬಂಧಪಟ್ಟಿರುತ್ತೆ. ರಫ್ತಿಗೆ ಸಂಬಂಧಪಟ್ಟಿರುತ್ತೆ ಅಂದರೆ ಏನು ಅದು? ಇಟ್ ಈಸ್ ರಿಲೇಟೆಡ್ ಟು ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್, ಅಂದರೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅಂತ ನಾವಲ್ಲಿ ಹೇಳ್ಬೋದು. ಸ್ಕೋಪ್ ವ್ಯಾಪ್ತಿ ಪ್ರಕಾರ ಹೇಳೋದಾದರೆ, ಅಲಾಂಗ್ ವಿತ್ ದ ಫೈನಾನ್ಸ್ ಅಡ್ವೈಸರಿ ಕನ್ಸಲ್ಟೆನ್ಸಿ ಸರ್ವಿಸ್ ಈಸ್ ಪ್ರೊವೈಡೆಡ್. ಅಂದರೆ ನಾಟ್ ಓನ್ಲಿ ದ ಫೈನಾನ್ಸ್ ಸರ್ವಿಸ್ ಈಸ್ ಗಿವನ್ ಇನ್ ಕೇಸ್ ಆಫ್ ಅ ಫ್ಯಾಕ್ಟ್ರಿಂಗ್, ಅಲಾಂಗ್ ವಿತ್ ದ ಫೈನಾನ್ಷಿಯಲ್ ಸರ್ವಿಸ್ ಸಮ್ ಅಡ್ವೈಸರಿ ಆ್ಯಂಡ್ ಕನ್ಸಲ್ಟೆನ್ಸಿ ಸರ್ವಿಸ್ ಈಸ್ ಆಲ್ಸೋ ಪ್ರೊವೈಡೆಡ್ ಇನ್ ಫ್ಯಾಕ್ಟ್ರಿಂಗ್ ಅಂತ ನಾವಲ್ಲಿ ಹೇಳ್ತೇವೆ. ಫ್ಯಾಕ್ಟ್ರಿಂಗ್ ಒಳಗೆ ಏನಾಗುತ್ತೆ ಅಂದ್ರೆ ಕೇವಲ ಹಣಕಾಸಿನ ಸೇವೆಯನ್ನಷ್ಟೇ ಕೊಡೋದಲ್ಲ, ಆ ಹಣಕಾಸಿನ ಸೇವೆಯ ಜೊತೆಗೆ ಸಲಹಾ ಸೇವೆಯನ್ನು ಕೊಡ್ತಾರೆ. ಅಂದರೆ ಕನ್ಸಲ್ಟೆನ್ಸಿ, ವೇರ್ ಟು ಇನ್ವೆಸ್ಟ್, ಹೌ ಮಚ್ ಟು ಇನ್ವೆಸ್ಟ್, ಹೌ ಟು ಗಿವ್, ಲೈಕ್ ದ್ಯಾಟ್. ಸೊ ಕನ್ಸಲ್ಟೆನ್ಸಿ ಸರ್ವಿಸ್ ಈಸ್ ದೇರ್ ಇನ್ ಫ್ಯಾಕ್ಟ್ರಿಂಗ್ ಅಂತ. ಬಟ್ ಇನ್ ಕೇಸ್ ಆಫ್ ಫರ್ಫೇಟಿಂಗ್ ದ ಅಡ್ವಾನ್ಸ್ ಫೈನಾನ್ಸಿಂಗ್ ಈಸ್ ದ ಓನ್ಲಿ ಮೇನ್ ಆ್ಯಕ್ಟಿವಿಟಿ. ಅಂದರೆ ಏನು ಹೇಳ್ತಾರೆ ಇಲ್ಲಿ ಅವರು, ಅಲಾಂಗ್ ವಿತ್ ದ ಫೈನಾನ್ಸ್ ಆ್ಯಕ್ಟಿವಿಟಿ ಅದರ್ ಆ್ಯಕ್ಟಿವಿಟಿ ಈಸ್ ದೇರ್ ಇನ್ ಅ ಫ್ಯಾಕ್ಟ್ರಿಂಗ್, ಬಟ್ ಓನ್ಲಿ ಫೈನಾನ್ಸ್ ಆ್ಯಕ್ಟಿವಿಟಿ ಈಸ್ ಇಂಪಾರ್ಟೆಂಟ್ ಇನ್ ಫರ್ಫೇಟಿಂಗ್ ಅಂತ ಹೇಳ್ತಾರೆ. ಅಂದರೆ ಫ್ಯಾಕ್ಟ್ರಿಂಗ್ ಒಳಗೆ ಹಣಕಾಸಿನ ಸೇವೆಯ ಜೊತೆಗೆ ಸಲಹಾ ಸೇವೆಯನ್ನು ಕೊಡ್ತಾರೆ, ಆದರೆ ಫರ್ಫೇಟಿಂಗ್ ಒಳಗೆ ಕೇವಲ ಹಣಕಾಸಿನ ಸೇವೆಗೆ ಹೆಚ್ಚು ಮಹತ್ವ ಇದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹೂ ಆರ್ ದ ಪಾರ್ಟೀಸ್ ಇನ್ವಾಲ್ವ್? ನೆಕ್ಸ್ಟ್ ಡಿಫರೆನ್ಸ್ ಪಾಯಿಂಟ್, ದೆರ್ ಈಸ್ ಅ 3 person in factoring. One is a seller, another one is a customer, and another one is a factor. Seller is a client, customer is a buyer. So who are those persons? Seller, buyer and factor. 3 ಜನ ಬರ್ತಾರೆ ಅದ್ರೊಳಗೆ ಫ್ಯಾಕ್ಟ್ರಿಂಗ್ ಒಳಗೆ. ವೆರಾಸ್ ಇನ್ ಕೇಸ್ ಆಫ್ ಅ ಫರ್ಫೇಟಿಂಗ್, ಎಕ್ಸ್ಪೋರ್ಟರ್, ಇಂಪೋರ್ಟರ್, ಎಕ್ಸ್ಪೋರ್ಟರ್ ಬ್ಯಾಂಕ್, ಇಂಪೋರ್ಟರ್ ಬ್ಯಾಂಕ್ ಆ್ಯಂಡ್ ಫರ್ಫೇಟರ್ 5 ಜನ ಬರ್ತಾರೆ. ಓಕೆ, ದೇರ್ ಆರ್ 5 person ಈಸ್ ದೇರ್ ಇನ್ವಾಲ್ವ್ಡ್ ಇನ್ ಫರ್ಫೇಟಿಂಗ್, ದೇರ್ ಆರ್ 3 person ಇನ್ವಾಲ್ವ್ಡ್ ಇನ್ ಫ್ಯಾಕ್ಟ್ರಿಂಗ್. ಸೊ 3 ಜನ ಯಾರು ಫ್ಯಾಕ್ಟ್ರಿಂಗ್ ಒಳಗೆ? ಒಂದು ಸೆಲ್ಲರ, ಇನ್ನೊಂದು ಬೈಯರ, ಇನ್ನೊಂದು ಫ್ಯಾಕ್ಟರ. ಒಬ್ಬವ ಮಾರಾಟಗಾರ, ಇನ್ನೊಬ್ಬವ ಕೊಳ್ಳುವ ವ್ಯಕ್ತಿ, ಮತ್ತೊಬ್ಬವ ಫ್ಯಾಕ್ಟ್ರ್. ಆದರೆ ಫರ್ಫೇಟಿಂಗ್ ಒಳಗೆ ರಫ್ತುದಾರ, ಆಮೇಲೆ ಆಮದುದಾರ, ರಫ್ತುದಾರರ ಬ್ಯಾಂಕು, ಆಮದುದಾರರ ಬ್ಯಾಂಕು ಹಾಗೂ ಫರ್ಫೇಟರ್. ಸೊ 5 ಜನ ಬರ್ತಾರೆ. ಆಮೇಲೆ ಅಡ್ವಾನ್ಸ್ ಅಮೌಂಟ್, ಹಿಯರ್ ದ ಫ್ಯಾಕ್ಟ್ರಿ ಪೇಸ್ 80% ಅಡ್ವಾನ್ಸ್ ಅಮೌಂಟ್ ಟು ಸೆಲ್ಲರ್ ಆ್ಯಂಡ್ ದ ರಿಮೈನಿಂಗ್ ಈಸ್ ಗಿವನ್ ಓನ್ಲಿ ಆಫ್ಟರ್ ಕಲೆಕ್ಷನ್ ಆಫ್ ಅ ಡೆಟ್. ಓಕೆ, ಅಂದರೆ ಏನು ರೀ, ಫ್ಯಾಕ್ಟ್ರಿಂಗ್ ಒಳಗೆ 80% ಮುಂಗಡ ಹಣವನ್ನು ಮಾರಾಟಗಾರನಿಗೆ ಕೊಡ್ತಾನೆ, ಬಾಕಿ ಉಳಿದ 20% ಹಣವನ್ನು ಅವನು ಉದ್ರಿ ವಸೂಲಿ ಮಾಡಿದ ಮೇಲೆ ಕೊಡ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫ್ಯಾಕ್ಟ್ರಿ ಪೇಸ್ ಅಡ್ವಾನ್ಸ್ 80% ಮನಿ ಟು ಸೆಲ್ಲರ್ ಆ್ಯಂಡ್ ದ ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ ರಿಸ್ಟ್ರಿಕ್ಟೆಡ್ ಆ್ಯಂಡ್ ಇಟ್ ಈಸ್ ಗಿವನ್ ಓನ್ಲಿ ಆಫ್ಟರ್ ಕಲೆಕ್ಷನ್ ಫ್ರಮ್ ದ ಬಯರ್ಸ್ ಅಂತ ನಾವಲ್ಲಿ ಹೇಳ್ಬೋದು.
Here the forfeitor pays 100% advance to exporter. There is a no restriction, okay, no discount. ಅಂದರೆ ಇಲ್ಲಿ ಶೇಕಡ 100% ಮುಂಗಡ ಹಣವನ್ನು ಫರ್ಫೇಟಿಂಗ್ ಒಳಗೆ ಕೊಡ್ತಾರೆ. ಯಾರು? ಫರ್ಫೇಟರು ಎಕ್ಸ್ಪೋರ್ಟರ್ ಕೊಡ್ತಾನೆ. ನೋಡಿ, ಸಿಂಪಲ್ ಆಗಿ ನೆನ್ಪಿಟ್ಕೋರಿ. ಇಲ್ಲಿ ಫ್ಯಾಕ್ಟರು ಸೆಲ್ಲರ್ಗೆ ಕೊಡ್ತಾನೆ. ಎಷ್ಟು ಕೊಡ್ತಾನೆ? 80% ಕೊಡ್ತಾನೆ ಅಡ್ವಾನ್ಸ್ ಮನಿ. ರಿಮೈನಿಂಗ್ 20% ಉದ್ರಿ ವಸೂಲಿ ಆದಮೇಲೆ ಕೊಡ್ತಾನೆ. ಇಲ್ಲಿ ಫರ್ಫೇಟರು ಎಕ್ಸ್ಪೋರ್ಟರ್ಗೆ 100% ಅಡ್ವಾನ್ಸ್ ಹಣವನ್ನು ಕೊಡ್ತಾನೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಅಂದರೆ ಏನಾಯ್ತು ರೀ? ಫ್ಯಾಕ್ಟರ್ ಪೇಸ್ 80% ಅಡ್ವಾನ್ಸ್ ಟು ಸೆಲ್ಲರ್, ವೆರಾಸ್ ಫರ್ಫೇಟರ್ ಪೇಸ್ 100% ಅಡ್ವಾನ್ಸ್ ಟು ಎಕ್ಸ್ಪೋರ್ಟರ್. ಇಲ್ಲಿ ಸೆಲ್ಲರ್ ಬರ್ತಾನೆ, ಇಲ್ಲಿ ಎಕ್ಸ್ಪೋರ್ಟರ್ ಬರ್ತಾನೆ, ಇಲ್ಲಿ ಫ್ಯಾಕ್ಟರ್ ಬರ್ತಾನೆ, ಇಲ್ಲಿ ಫರ್ಫೇಟರ್ ಬರ್ತಾನೆ. ಆಮೇಲೆ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ರಿಕೋರ್ಸ್, ಮರಳಿ ಕೊಡುವಿಕೆ. ಆನ್ ದ ಬೇಸಿಸ್ ಆಫ್ ಫ್ಯಾಕ್ಟ್ರಿಂಗ್ ವಿತ್ ರಿಕೋರ್ಸ್ ಆ್ಯಂಡ್ ವಿದೌಟ್ ರಿಕೋರ್ಸ್ ಬೋತ್ ಆರ್ ದೇರ್ ಇನ್ ಪ್ರಾಕ್ಟೀಸ್. ನೋಡಿ, ಫ್ಯಾಕ್ಟ್ರಿಂಗ್ ಒಳಗೆ ವಿತ್ ರಿಕೋರ್ಸು ಇರುತ್ತೆ, ವಿದೌಟ್ ರಿಕೋರ್ಸು ಇರುತ್ತೆ. ಮರಳಿ ಕೊಡುವ ಸಾಧ್ಯತೆಯೂ ಬರುತ್ತೆ, ಮರಳಿ ಕೊಡದೇ ಇರತಕ್ಕಂಥ ಅಗ್ರಿಮೆಂಟ್ ಕೂಡ ಇರುತ್ತೆ. ಹಿಯರ್ ಓನ್ಲಿ ವಿದೌಟ್ ರಿಕೋರ್ಸ್, ಮರಳಿ ಕೊಡದೇ ಇರತಕ್ಕಂಥ ಅಗ್ರಿಮೆಂಟ್. ಅಂದರೆ ಒನ್ಸ್ ದ ಸರ್ವಿಸ್ ಈಸ್ ಆಫರ್ಡ್ ಇಟ್ ಶುಡ್ ನಾಟ್ ಬಿ ಟೇಕ್ ಬ್ಯಾಕ್. ಅಂದರೆ ಏನಾಗುತ್ತೆ ಅಂದ್ರೆ, ಬ್ಯಾಡ್ ಡೆಟ್ ಆಯಿತು ಅಂದ್ರೆ ಒಂದೊಂದು ಸಲ ಸೆಲ್ಲರ್ ರಿಸ್ಕ್ ಬೋರ್ ಮಾಡ್ತಾನೆ ಇಲ್ಲಿ. ಬಟ್ ಇಲ್ಲಿ ಬ್ಯಾಡ್ ಡೆಟ್ಸ್ ಆಯಿತು ಅಂದ್ರೆ ಯಾರು ಬೋರ್ ಮಾಡಬೇಕಪ್ಪ ಅಂದ್ರೆ ಫರ್ಫೇಟರ್. ಯಾಕಂದ್ರೆ ಎಕ್ಸ್ಪೋರ್ಟರ್ ಕೊಡೋಂಗಿಲ್ಲ ಅಲ್ಲಿ. ರೀಫೈನಾನ್ಸ್, ಮರು ಹಣಕಾಸು ಅಂತ ನಾವು ಅಲ್ಲಿ ಕರಿತೀವಿ. ರೀಫೈನಾನ್ಸ್ ಆಧಾರದ ಮೇಲೆ ಹೆಂಗೆ ಡಿವೈಡ್ ಮಾಡ್ಬೋದು ಅಂದ್ರೆ, ಫ್ಯಾಕ್ಟ್ರಿ ಕೆನಾಟ್ ಅವೇಲ್ ದ ರೀಫೈನಾನ್ಸ್ ಫ್ರಾಮ್ ಡೆಟ್ ಅಕ್ಸೆಪ್ಟೆಡ್ ಫಾರ್ ಕಲೆಕ್ಷನ್. ಅಂದರೆ ಡೆಟ್ ಕಲೆಕ್ಷನ್ ಮೇಲೆ ರೀಫೈನಾನ್ಸ್ ಮಾಡುವ ಅವಶ್ಯಕತೆ ಇಲ್ಲಿ ಬರೋಂಗಿಲ್ಲ ಫ್ಯಾಕ್ಟ್ರಿಂಗ್ ಒಳಗೆ. ಆದರೆ ಫರ್ಫೇಟರ್ ಒಳಗೆ ಏನಾಗ್ತಾರೆ, ಡಿಸ್ಕೌಂಟ್ ಆಗುತ್ತೆ. ಎಕ್ಸ್ಪೋರ್ಟ್ ಬಿಲ್ ಈಸ್ ಡಿಸ್ಕೌಂಟೆಡ್. ಅಂದರೆ ಏನು ಹೇಳ್ತೀವಿ ನಾವು? ಬಿಲ್ ಈಸ್ ನಾಟ್ ಡಿಸ್ಕೌಂಟೆಡ್ ಇನ್ ಎಕ್ಸ್ಪೋರ್ಟ್ ಫ್ಯಾಕ್ಟ್ರಿಂಗ್, ಬಿಲ್ ಈಸ್ ಡಿಸ್ಕೌಂಟಿಂಗ್ ಇನ್ ಫರ್ಫೇಟಿಂಗ್. ಆಮೇಲೆ ಸೈಜ್ ಆಧಾರದ ಮೇಲೆ ಹೆಂಗೆ ಡಿವೈಡ್ ಮಾಡ್ಬೋದು ರೀ? ಆನ್ ದ ಬೇಸಿಸ್ ಆಫ್ ಸೈಜ್ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಫೈನಾನ್ಸ್ ಮೀಜರ್. ಅಂದರೆ ಫ್ಯಾಕ್ಟ್ರಿಂಗ್ ಈಸ್ ಅ ಶಾರ್ಟ್ ಟರ್ಮ್ ಫೈನಾನ್ಸ್ ಸೊಲ್ಯೂಷನ್, ವೆರ್ ಆಸ್ ಫರ್ಫೇಟಿಂಗ್ ಈಸ್ ಅ ಮೀಡಿಯಮ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೊಲ್ಯೂಷನ್. ಸೊ ಫ್ಯಾಕ್ಟ್ರಿಂಗ್ ಯಾವ ರೀತಿ ಹೇಳ್ಬೋದು ಅಂದರೆ, ಇದು ಕಡಿಮೆ ಅವಧಿಯ ಹಣಕಾಸಿನ ಸೊಲ್ಯೂಷನ್ ಅಂತ ಹೇಳ್ಬೋದು. ಫರ್ಫೇಟಿಂಗ್ ಇದು ದೀರ್ಘಾವಧಿಯ ಹಣಕಾಸಿನ ಸೊಲ್ಯೂಷನ್ ಅಂತ ನಾವಲ್ಲಿ ಹೇಳ್ಬೋದು. ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡೋದು ಅದ್ರ ಮೇಲೆ ಹೆಂಗೆ ಹೇಳ್ಬೋದು ರೀ? ಫ್ಯಾಕ್ಟ್ರಿಂಗ್ ಕವರ್ ಬುಕ್ ಡೆಟ್ ಆ್ಯಂಡ್ ರಿಸೀವೇಬಲ್, ವೆರ್ ಆಸ್ ಫರ್ಫೇಟಿಂಗ್ ಕವರ್ ಓನ್ಲಿ ರಿಸೀವೇಬಲ್. ಇಲ್ಲಿ ಬುಕ್ಸ್ ಆಫ್ ಅಕೌಂಟು ರಿಸೀವೇಬಲ್ ಎರಡೂ ಬರ್ತಾವೆ ಫ್ಯಾಕ್ಟ್ರಿಂಗ್ ಒಳಗೆ. ಫರ್ಫೇಟಿಂಗ್ ಒಳಗೆ ಕೇವಲ ರಿಸೀವೇಬಲ್ಸ್ ಮಾತ್ರ ಬರ್ತಾವೆ. ಆಮೇಲೆ ಗ್ಯಾರಂಟಿ ಫಾರ್ ಕ್ರೆಡಿಟ್, ಫ್ಯಾಕ್ಟ್ರಿ ಈಸ್ ನಾಟ್ ಗ್ಯಾರಂಟಿ ಫಾರ್ ಇಂಟರ್ನ್ಯಾಷನಲ್ ಫ್ಯಾಕ್ಟ್ರಿಂಗ್. ಇಂಟರ್ನ್ಯಾಷನಲ್ ಫ್ಯಾಕ್ಟ್ರಿಂಗ್ ಒಳಗೆ ಫ್ಯಾಕ್ಟರ್ ಗ್ಯಾರಂಟಿ ಕೊಡೋಂಗಿಲ್ಲ ಉದ್ರಿನ ವಸೂಲಿ ಮಾಡ್ತಾನೆ ಅಂತ. ಆದರೆ ಫರ್ಫೇಟಿಂಗ್ ಒಳಗೆ ಕಂಪಲ್ಸರಿಯಾಗಿ ಉದ್ರಿ ವಸೂಲಿ ಮಾಡಲಿಕ್ಕೆ ಗ್ಯಾರಂಟಿ ಕೊಡ್ತಾರೆ ಫರ್ಫೇಟರ್. ಅಂದರೆ ಏನಂತ ಹೇಳ್ಬೋದು ರೀ? ಇನ್ ಕೇಸ್ ಆಫ್ ಅ ಫ್ಯಾಕ್ಟ್ರಿಂಗ್ ದೇರ್ ಈಸ್ ಅ ನೋ ಗ್ಯಾರಂಟಿ ಗಿವನ್ ಬೈ ದ ಫ್ಯಾಕ್ಟರ್ ಇಫ್ ಇಟ್ ಈಸ್ ಅ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್, ವೆರ್ ಆಸ್ ಇನ್ ಕೇಸ್ ಆಫ್ ಅ ಫರ್ಫೇಟಿಂಗ್ 100% guarantee is given by the forfeitor because it is nature itself it is a export. ಹಾಗಾಗಿ ಇದು ವಿದೇಶಿ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ, ರಫ್ತಿಗೆ ಸಂಬಂಧಪಟ್ಟಿರೋದ್ರಿಂದ ಶೇಕಡ 100% ಭರವಸೆಯನ್ನು ಫರ್ಫೇಟರ್ ಕೊಡ್ತಾನೆ. ಆಮೇಲೆ ಇನ್ ಕೇಸ್ ಆಫ್ ಆ್ಯಕ್ಟಿವಿಟಿ ಇಟ್ ಈಸ್ ಸಿಂಪಲ್ ಟು ಅರೇಂಜ್ ದ ಫ್ಯಾಕ್ಟ್ರಿಂಗ್ ಆ್ಯಕ್ಟಿವಿಟಿ ಈಸ್ ಅ ವೆರಿ ಸಿಂಪಲ್, ಬಟ್ ಸಮ್ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಶುಡ್ ಬಿ ನೆಸೆಸರಿ ಇನ್ ಕೇಸ್ ಆಫ್ ಫರ್ಫೇಟಿಂಗ್. ಅಂದರೆ ಏನು ಹೇಳ್ತಾರೆ ಅವರು? ಫ್ಯಾಕ್ಟ್ರಿಂಗ್ ಒಳಗೆ ಕಡಿಮೆ ಆ್ಯಕ್ಟಿವಿಟಿ ಇರ್ತಾವೆ, ಫರ್ಫೇಟಿಂಗ್ ಒಳಗೆ ಹೆಚ್ಚು ಆ್ಯಕ್ಟಿವಿಟಿ ಇರ್ತಾವೆ ಅಂತ ನಾವಲ್ಲಿ ಹೇಳ್ಬೋದು. ಓಕೆ, ಸೊ ಏನೇನು ಡಿಸ್ಕಸ್ ಮಾಡಿದ್ದೀವಿ? ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಫ್ಯಾಕ್ಟ್ರಿಂಗ್ ಫರ್ಫೇಟಿಂಗ್ ಡಿಸ್ಕಸ್ ಮಾಡಿದ್ದೀವಿ. ಇನ್ನೊಂದು ಸಲ ನೋಡೋಣ. ಫ್ಯಾಕ್ಟ್ರಿಂಗ್ ಅಂದರೆ ಇದು ಒಂದು ಫೈನಾನ್ಷಿಯಲ್ ಸರ್ವಿಸ, ಕ್ರೆಡಿಟ್ ರಿಸ್ಕನ್ನು ಅಜ್ಯೂಮ್ ಮಾಡುತ್ತಾ. ನೆನ್ಪಿಟ್ಟವ್ರಿ ಕೀ ಪಾಯಿಂಟ್. ಫ್ಯಾಕ್ಟ್ರಿಂಗ್ ಈಸ್ ಅ ಫೈನಾನ್ಷಿಯಲ್ ಸರ್ವಿಸ್ ಆ್ಯಂಡ್ ಇಟ್ ಅಜ್ಯೂಮ್ ಕ್ರೆಡಿಟ್ ರಿಸ್ಕ್. ಫ್ಯಾಕ್ಟ್ರಿಂಗ್ ಅನ್ನೋದು ಒಂದು ಹಣಕಾಸಿನ ಸೇವೆ ಹಾಗೂ ಇಲ್ಲಿ ಪತ್ತಿನ ಅಪಾಯವಿರುತ್ತದೆ, ಅಂದರೆ ಉದ್ರಿ ಅಪಾಯವಿರುತ್ತದೆ. ಫರ್ಫೇಟಿಂಗ್ ಇಟ್ ಈಸ್ ಅ ನಾನ್ ರಿಕೋರ್ಸ್ ಸರ್ವಿಸ್ ಆ್ಯಂಡ್ ರಿಲೇಟೆಡ್ ಟು ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್. ಇಷ್ಟು ನೆನ್ಪಿಟ್ಟವ್ರಿ. ಫರ್ಫೇಟಿಂಗ್ ಇದು ಮರಳಿ ಒದಗಿಸಲಾರದ ಹಣಕಾಸಿನ ಸೇವೆ ಮತ್ತು ರಫ್ತಿಗೆ ಸಂಬಂಧಪಟ್ಟಿರುತ್ತದೆ. ಫ್ಯಾಕ್ಟ್ರಿಂಗ್ ಇನ್ಕ್ಲೂಡ್ ಬೋತ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಫ್ಯಾಕ್ಟ್ರಿಂಗ್ ಒಳಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ, ಸ್ವದೇಶಿ ಮತ್ತು ಅಂತಾರಾಷ್ಟ್ರೀಯ ಎರಡೂ ವ್ಯವಹಾರಗಳಿರ್ತವೆ. ಇನ್ ಕೇಸ್ ಆಫ್ ಅ ಫರ್ಫೇಟಿಂಗ್ ಓನ್ಲಿ ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್, ಕೇವಲ ರಫ್ತು ವ್ಯವಹಾರಗಳು ಮಾತ್ರ ಇರ್ತವೆ ಫರ್ಫೇಟಿಂಗ್ ಒಳಗೆ. ಆಮೇಲೆ ಇನ್ ಕೇಸ್ ಆಫ್ ಅ ಫ್ಯಾಕ್ಟ್ರಿಂಗ್ ಅಲಾಂಗ್ ವಿತ್ ಅ ಫೈನಾನ್ಸ್ ಅದರ್ ಸರ್ವಿಸ್ ಅಡ್ವೈಸರಿ ಸರ್ವಿಸ್ ಈಸ್ ಗಿವನ್, ಬಟ್ ಇನ್ ಕೇಸ್ ಆಫ್ ಅ ಫರ್ಫೇಟಿಂಗ್ ಓನ್ಲಿ ಫೈನಾನ್ಸ್ ಸರ್ವಿಸ್ ಈಸ್ ಅ ಮೇನ್. ಅಂದರೆ ಫ್ಯಾಕ್ಟ್ರಿಂಗ್ ಒಳಗೆ
ಹಣಕಾಸಿನ ಸೇವೆಯ ಜೊತೆಗೆ ಇತರ ಸೇವೆಗಳು ಕೂಡ ಮಹತ್ವ ಆಗ್ತವೆ. ಆದರೆ ಪರ್ಫೇಟಿಂಗ್ ಒಳಗೆ ಕೇವಲ ಹಣಕಾಸಿನ ಸೇವೆ ಮಾತ್ರ ಮಹತ್ವ ಆಗತ್ತೆ. ದೇರ್ ಆರ್ 3 persons ಇನ್ವಾಲ್ವ್ಡ್ ಇನ್ ಅ ಫ್ಯಾಕ್ಟ್ರಿಂಗ್. ದೋಸ್ ಆರ್ ಬಯರ್ಸ್, ಸೆಲ್ಲರ್ ಆ್ಯಂಡ್ ಫ್ಯಾಕ್ಟರ್. 3 ಜನ ಇರ್ತಾರೆ ಫ್ಯಾಕ್ಟ್ರಿಂಗ್ ಒಳಗೆ. ಒಬ್ಬವ ಕೊಳ್ಳುವವ, ಒಬ್ಬವ ಮಾರಾಟ ಮಾಡುವವ, ಒಬ್ಬವ ಫ್ಯಾಕ್ಟರ್ ಅಂತ ಹೇಳ್ಬೋದು. ಆದರೆ 5 ಜನ ಇರ್ತಾರೆ ಪರ್ಫೇಟಿಂಗ್ ಒಳಗೆ. ಅದರಲ್ಲಿ ಯಾರಪ್ಪ ಅಂದ್ರೆ ಯಾರವರು ಎಕ್ಸ್ಪೋರ್ಟರ್ ರಫ್ತುದಾರ, ಇಂಪೋರ್ಟರ್ ಆಮದುದಾರ, ಪರ್ಫೇಟರ್ ಆಮೇಲೆ ಎಕ್ಸ್ಪೋರ್ಟರ್ ಬ್ಯಾಂಕ್ ರಫ್ತುದಾರರ ಬ್ಯಾಂಕ್, ಆಮೇಲೆ ಇಂಪೋರ್ಟರ್ ಬ್ಯಾಂಕ್ ಆಮದುದಾರರ ಬ್ಯಾಂಕ್. ಆಮೇಲೆ ಫ್ಯಾಕ್ಟ್ರಿಂಗ್ ಒಳಗೆ 80% ಅಡ್ವಾನ್ಸ್ ಮನಿ ಈಸ್ ಗಿವನ್ ಬೈ ದ ಫ್ಯಾಕ್ಟರ್ ಟು ಸೆಲ್ಲರ್ ಆ್ಯಂಡ್ ದ ರಿಮೈನಿಂಗ್ 20% ಈಸ್ ಗಿವನ್ ಓನ್ಲಿ ಆಫ್ಟರ್ ಕಲೆಕ್ಷನ್ ಆಫ್ ಡೆಟ್ ಫ್ರಮ್ ಬಯರ್ಸ್. ಸೊ 80% ಮುಂಗಡ ಹಣವನ್ನು ಫ್ಯಾಕ್ಟರನ್ನು ಮಾರಾಟಗಾರನಿಗೆ ಕೊಡುತ್ತಾನೆ. ಬಾಕಿ ಉಳಿದ 20% ಮುಂಗಡ ಹಣವನ್ನು ಅವನು ಉದ್ರಿ ವಸೂಲಿ ಮಾಡಿದ ಮೇಲೆ ಕೊಡುತ್ತಾನೆ. ಆದರೆ ಪರ್ಫೇಟಿಂಗ್, ಇನ್ ಕೇಸ್ ಆಫ್ ಅ ಪರ್ಫೇಟಿಂಗ್ 100% ಫೈನಾನ್ಸ್ ಈಸ್ ಗಿವನ್ ಇನ್ ಅಡ್ವಾನ್ಸ್ ಟು ಎಕ್ಸ್ಪೋರ್ಟರ್. ಆದರೆ ಪರ್ಫೇಟಿಂಗ್ ಒಳಗೆ 100% ಮುಂಗಡ ಹಣವನ್ನು ಪರ್ಫೇಟರನ್ನು ಮಾರಾಟಗಾರನಿಗೆ ಕೊಡುತ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇನ್ ಕೇಸ್ ಆಫ್ ಫ್ಯಾಕ್ಟ್ರಿಂಗ್ ವಿತ್ ಆ್ಯಂಡ್ ವಿದೌಟ್ ರಿಕೋರ್ಸ್ ಬೋತ್ ಈಸ್ ಪ್ರಾಕ್ಟೀಸ್. ಫ್ಯಾಕ್ಟ್ರಿಂಗ್ ಒಳಗೆ ವಿತ್ ರಿಕೋರ್ಸ್ ಮತ್ತು ವಿದೌಟ್ ರಿಕೋರ್ಸ್ ಎರಡನ್ನೂ ಪ್ರಾಕ್ಟೀಸ್ ಮಾಡ್ತಾರೆ. ಆದರೆ ಪರ್ಫೇಟಿಂಗ್ ಒಳಗೆ ಕೇವಲ ವಿದೌಟ್ ರಿಕೋರ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡ್ತಾರೆ. ಇನ್ ಕೇಸ್ ಆಫ್ ಅ ಫ್ಯಾಕ್ಟ್ರಿಂಗ್ ರೀಫೈನಾನ್ಸ್ ಫೆಸಿಲಿಟಿ ಈಸ್ ದೇರ್. ಇನ್ ಕೇಸ್ ಆಫ್ ಅ ಪರ್ಫೇಟಿಂಗ್ ದರ್ ಈಸ್ ಅ ನೋ ರೀಫೈನಾನ್ಸ್ ಫೆಸಿಲಿಟಿ. ರೀಫೈನಾನ್ಸ್ ಫೆಸಿಲಿಟಿ ಇರುತ್ತೆ. ಫ್ಯಾಕ್ಟ್ರಿಂಗ್ ಒಳಗೆ ರೀಫೈನಾನ್ಸ್ ಮಾಡುವ ಫೆಸಿಲಿಟಿ ಇರೋಂಗಿಲ್ಲ. ಪರ್ಫೇಟಿಂಗ್ ಒಳಗೆ ರೀಫೈನಾನ್ಸ್ ಮಾಡೋ ಫೆಸಿಲಿಟಿ ಇರುತ್ತೆ, ಮರು ಹಣಕಾಸು ಒದಗಿಸೋದು ಅಂತ. ಫ್ಯಾಕ್ಟ್ರಿಂಗ್ ಈಸ್ ಅ ಶಾರ್ಟ್ ಟರ್ಮ್ ಫೈನಾನ್ಸ್, ಪರ್ಫೇಟಿಂಗ್ ಈಸ್ ಅ ಮೀಡಿಯಮ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫೈನಾನ್ಸ್. ಫ್ಯಾಕ್ಟ್ರಿಂಗ್ ಅನ್ನೋದು ಕಡಿಮೆ ಅವಧಿಯ ಹಣಕಾಸಾಗಿರುತ್ತೆ. ಪರ್ಫೇಟಿಂಗ್ ಅನ್ನೋದು ದೀರ್ಘಾವಧಿ ಮತ್ತು ಮಧ್ಯಮ ಅವಧಿಯ ಹಣಕಾಸಾಗಿರುತ್ತೆ. ಆಮೇಲೆ ಫ್ಯಾಕ್ಟ್ರಿಂಗ್ ಕವರ್ ದ ರಿಸೀವೇಬಲ್ ಆ್ಯಂಡ್ ಬುಕ್ ಡೆಟ್, ವೇರ್ ಪರ್ಫೇಟಿಂಗ್ ಕವರ್ ದ ರಿಸೀವೇಬಲ್. ಫ್ಯಾಕ್ಟ್ರಿಂಗ್ನಲ್ಲಿ ಬುಕ್ ಡೆಟ್ ಮತ್ತು ರಿಸೀವೇಬಲ್ಸ್ ಎರಡೂ ಇರ್ತವೆ. ಆದರೆ ಪರ್ಫೇಟಿಂಗ್ ಒಳಗೆ ಕೇವಲ ರಿಸೀವೇಬಲ್ ಮಾತ್ರ ಇರುತ್ತೆ. ಫ್ಯಾಕ್ಟರ್ ನಾಟ್ ಗ್ಯಾರಂಟಿ ಫಾರ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಫ್ಯಾಕ್ಟರ್ನು ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಭರವಸೆ ಕೊಡೋದಿಲ್ಲ. ಆದರೆ ಪರ್ಫೇಟಿಂಗ್ ಒಳಗೆ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಭರವಸೆ ಕೊಡ್ತಾನೆ. ಯಾರು? ಪರ್ಫೇಟರ್. ಫ್ಯಾಕ್ಟ್ರಿಂಗ್ ಅನ್ನೋದು ಸಿಂಪಲ್ ಆದಂಥ ಅರೇಂಜ್ಮೆಂಟ್ ಇರುತ್ತೆ. ಪರ್ಫೇಟಿಂಗ್ ಈಸ್ ಅ ಕಾಂಪ್ಲೆಕ್ಸ್ ಅರೇಂಜ್ಮೆಂಟ್. ಇಟ್ ಈಸ್ ಅ ಮೋರ್ ಆ್ಯಕ್ಟಿವಿಟಿ. ಇನ್ ಸಿಂಪಲ್ ಲ್ಯಾಂಗ್ವೇಜ್, ಲೆಸ್ ಆ್ಯಕ್ಟಿವಿಟಿ ಈಸ್ ಇನ್ವಾಲ್ವ್ಡ್ ಇನ್ ಅ ಫ್ಯಾಕ್ಟ್ರಿಂಗ್, more activities involved in a purfating ಅಂತ ನಾವಲ್ಲಿ ಹೇಳ್ಬೋದು. This is all about the difference between factoring and purfating. This question is important for your examination for 15 marks. For 5 marks. This question will come for 5 marks.